ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇರುವಂತಹ ಕೆಪಿಎಸ್ಸಿ ವಿರುದ್ಧ ಈಗ ಆಕ್ರೋಶ ಸ್ಫೋಟ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಕೂಡ ಕೆಪಿಎಸ್ಸಿ ಅಕ್ರಮದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ನೇಮಕಾತಿ ಅಕ್ರಮಗಳ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಕೆಪಿಎಸ್ಸಿ ವಿರುದ್ಧ ಸಿಡಿದ ಕರ್ನಾಟಕ ರಕ್ಷಣಾ ವೇದಿಕೆ. ನೇಮಕಾತಿ ಅಕ್ರಮಗಳನ್ನು ಸಿಬಿಐಗೆ ನೀಡುವಂತೆ ಒತ್ತಾಯ. ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಪ್ರಕರಣ ದಿನಕ್ಕೊಂದು ಹೊಸ ತಿರುವು ಪಡೆಯುತ್ತಿದೆ. ಪಶು ವೈದ್ಯಾಧಿಕಾರಿ, ಪಿಡಿಒ ಸೇರಿ ವಿವಿಧ ನೇಮಕಾತಿಗಳಲ್ಲಿ ಅಕ್ರಮ ಆಗಿರೋ ಆರೋಪಗಳು ಕೇಳಿಬರುತ್ತಿವೆ. ಕೆಪಿಎಸ್ಸಿ ರಾಜ್ಯದ ಲಕ್ಷಾಂತರ ಉದ್ಯೋಗ ಆಕಾಂಕ್ಷಿಗಳ ವಿಶ್ವಾಸ ಕಳೆದುಕೊಂಡಿದೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕೆಪಿಎಸ್ಸಿ ವಿರುದ್ಧ ಕಿಡಿಕಾರಿದ್ದಾರೆ. ಕೆಪಿಎಸ್ಸಿ ನಡೆಸಿರುವ ಪ್ರತಿ ಪರೀಕ್ಷೆಯೂ ಅಕ್ರಮದ ಬಗ್ಗೆ ಸದ್ದು ಜೋರು ಮಾಡುತ್ತಿದೆ. 80 ಲಕ್ಷ ಕೊಟ್ಟರೆ ಸರ್ಕಾರಿ ಹುದ್ದೆ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಅಭ್ಯರ್ಥಿಗಳ ಧ್ವನಿಗೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಸಹಮತ ವ್ಯಕ್ತಪಡಿಸಿದ್ದಾರೆ. ಎಲ್ಲ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಒತ್ತಾಯಿಸಿದ್ದಾರೆ. ಕೆಪಿಎಸ್ಸಿ ಬಾರಿ ದೊಡ್ಡ ಭ್ರಷ್ಟಾಚಾರದ ಕೂಟ. ಈಗ ಶಿವಶಂಕರಪ್ಪನವ್ರನ್ನ ಅಮಾನತಲ್ಲಿ ಇಟ್ಟಿದ್ದಾರೆ. ಅವ್ರ ಕಾಲದಲ್ಲಿ ನಡೆದಂತ ಭ್ರಷ್ಟಾಚಾರ ಇದೆಯಲ್ಲ, ಅದು ದೇಶದ ಬಾರಿ ದೊಡ್ಡ ಭ್ರಷ್ಟಾಚಾರ ಅಂತ ನಾನಾದ್ರೂ ಭಾವಿಸ್ತೀನಿ. ನಾನು ಸಹ ಆ ಕೆಪಿಎಸ್ಸಿಯನ್ನ ಕ್ಲೀನ್ ಮಾಡಿ ಅಂತ ಹೇಳಿ ಬಾರಿ ದೊಡ್ಡ ಹೋರಾಟವನ್ನ ಮಾಡಿದೆ. ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ, ನೀವು ಸಿಒಡಿಗೋ ಮತ್ತೊಂದಕ್ಕೋ ತನಿಖೆ ಕೊಟ್ಟು ತಿಪ್ಪೆ ಸಾರಿಸುವ ಕೆಲಸ ಮಾಡಬೇಡಿ, ಅದನ್ನ ಸಿಬಿಐಗೆ ಕೊಡ್ರಿ. ಯಾರ್ಯಾರು ಅದ್ರ ಒಳಗಡೆ ಯಜ್ಞಗಳಿದಾವಲ್ಲ ಅವೆಲ್ಲ ಆಚೆ ಬರಬೇಕಾಗತ್ತೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಕರವೇ ನಾರಾಯಣಗೌಡ ಆಕ್ರೋಶ ಹೊರಹಾಕಿದ್ದಾರೆ. ಮಕ್ಕಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಆಗ ಇದೇ ಶಿವಶಂಕರಪ್ಪ ಸಾಹುಕಾರ್, ಅವನು ಯಾವ ಹಣದಿಂದ ಸಾಹುಕಾರ ಆಗಿದ್ದಾನೋ ಗೊತ್ತಿಲ್ಲ. ಈ ಮಹಾಭ್ರಷ್ಟಾಚಾರದಿಂದ ಅವನು ಸಾಹುಕಾರ ಆಗಿದ್ದಾನೆ. ಅವನಿಗೆ ಯಾವ ಮುಲಾಜು ಇಲ್ದಲೆ ತಗೊಂಡೋಗಿ ಜೈಲಲ್ಲಿ ಇಡಬೇಕು ಅಂತ ಹೇಳಿ ನಾನು ರಾಜ್ಯ ಸರ್ಕಾರವನ್ನ ಮನವಿ ಮಾಡ್ತೀನಿ. ಈಗಲಾದ್ರೂ ಈ ಹಗರಣವನ್ನ ಸಿಬಿಐಗೆ ವಹಿಸಿ ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ಒತ್ತಾಯಿಸ್ತೀನಿ. ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಪ್ರಕರಣದ ಬಗ್ಗೆ ಸಿಬಿಐ ತನಿಖೆಗೆ ಒತ್ತಾಯ ಹೆಚ್ಚಾಗಿದೆ. ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳಲಿದೆ ಅನ್ನೋದೇ ಸದ್ಯದ ಕುತೂಹಲ.